ಟು ಸಾಗರ್ ಸ್ಟೋರೀಸ್ ಮಗ ವೆಲ್ಕಮ್ ಬ್ಯಾಕ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಕಳ್ಳ ಮೊದಲನೇ ಅಪ್ಡೇಟ್ ಕೇಳ್ಬಿಡ್ತು ಅಂತಂದ್ರೆ ವಿಜಯ್ ಹಜಾರೆ ಟ್ರೋಫಿ ಇವತ್ತಿನ ಸ್ಟಾರ್ಟ್ ಆಗಿದೆ. ವಿಜಯ್ ಹಜಾರೆ ಟ್ರೋಫಿದೆ ಎಲ್ಲ ಕಡೆನೂ ಹಾವಳಿ ಸ್ಟಾರ್ಟ್ ಆಗಿದೆ. ಹೌದು, ಯಾಕಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ಮುಂತಾದ ಮೈನ್ ಪ್ಲೇಯರ್ಸ್ಗಳೆಲ್ಲ ಆಡ್ತಿರೋದ್ರಿಂದ ಈ ಟೂರ್ನಮೆಂಟ್ಗೆ ಒಂದು ದೊಡ್ಡ ಕಳೆ ಬಂದಿದೆ. ಅದರಲ್ಲಿ ನಮ್ಮ ಕರ್ನಾಟಕ ಮೊದಲನೇ ಮ್ಯಾಚು ಅದು ಜಾರ್ಖಂಡ್ ಮೇಲೆ ಇಶಾನ್ ಕಿಶಾನ್ 33 ಬಾಲಿಗೆ ಸೆಂಚುರಿ ಹೊಡೆದ್ರಲ್ಲ. ಈ ಮ್ಯಾಚ್ ಅಲ್ಲಿ ನಮ್ಮ ಕರ್ನಾಟಕ ಟೀಮು ಗೆದ್ದಿದೆ ಗುರು. ಟಾರ್ಗೆಟ್ ಎಷ್ಟು ಕೊಟ್ಟಿದ್ದು ಕರ್ನಾಟಕ ಟೀಮಿಗೆ? ಲಿಸ್ಟ್ ಫಾರ್ಮೆಟ್ ಅಲ್ಲಿ 50 ಓವರ್ ಫಾರ್ಮೆಟ್ ಅಲ್ಲಿ 412 ರನ್ ಟಾರ್ಗೆಟ್ ನ ಕೊಡ್ತಾರೆ. 412 ರನ್ ಟಾರ್ಗೆಟ್ ನ ಚೇಸ್ ಮಾಡಿರುವಂತ ಕರ್ನಾಟಕ ಟೀಮು ದಾಖಲೆ ಬರ್ತಿದೆ. ಇವಾಗ ಲಿಸ್ಟ್ ಫಾರ್ಮೆಟ್ ಅಂತ ಬಂದಾಗ, 50 ಓವರ್ ಫಾರ್ಮೆಟ್ ಅಂತ ಬಂದಾಗ ಇದು ವಿಶ್ವ ದಾಖಲೆನ ಮೀರಿಸಿಲ್ಲ, 2ನೇ ರೆಕಾರ್ಡ್ ಆಗಿದೆ. ಸೌತ್ ಆಫ್ರಿಕಾ ಏನು ಆಸ್ಟ್ರೇಲಿಯಾ ಅಗೇನ್ಸ್ಟ್ ಚೇಸ್ ಮಾಡಿದ್ರು 438 ಅರೌಂಡ್ ಇದೆ ಸ್ಕೋರ್, ಅದನ್ನ ಚೇಸ್ ಮಾಡಿದ್ರು 2006 ಅಲ್ಲಿ ಅದು. ಸೊ ಅದಾದ್ಮೇಲೆ ಇನ್ನ ಯಾವುದು ರೆಕಾರ್ಡ್ ಬ್ರೇಕ್ ಆಗಿಲ್ಲ. ಇನ್ನು ಈ ರೆಕಾರ್ಡ್ ಬ್ರೇಕ್ ಆಗಿಲ್ಲ ಸೌತ್ ಆಫ್ರಿಕಾ ಮಾಡಿರುವಂಥ ಚೇಸು. ಸೊ ಇವಾಗ ನಮ್ಮ ಕರ್ನಾಟಕ ಮಾಡಿದೆ 414 ರನ್ ಟಾರ್ಗೆಟ್ನ ಚೇಸ್ ಮಾಡಿದೆ. 413 ರನ್ ಟಾರ್ಗೆಟ್ನ ಚೇಸ್ ಮಾಡಿದೆ, ಅದು 48ನೇ ಓವರಲ್ಲಿ. ಇದಕ್ಕೆ ಸಖತ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ನಮ್ಮ DDP ದೇವದತ್ ಪಡಿಕ್ಕಲ್ಲು, ಜೊತೆಗೆ ಮಯಾಂಕ್ ಅಗರ್ವಾಲ್ ಅವರ ಆಟ ಮೆಚ್ಕೊಳ್ಳೇಬೇಕು. 34 ಬಾಲಲ್ಲಿ ಓಪನಿಂಗಲ್ಲೇನೋ ಬಂದ್ಬಿಟ್ಟು 54ನ ಹೊಡೆದಿದ್ದಾರೆ. ಸೊ ಓಪನಿಂಗ್ ಪೇರ್ ಸಾಲಿಡ್ ಆಗಿತ್ತು. ದೇವದತ್ ಪಡಿಕ್ಕಲ್ 118 ಬಾಲಲ್ಲಿ 147 ಹೊಡಿತು ಅಂತಂದರೆ, ಕರುಣಾಯರ್ 29 ರನ್ ಹೊಡೆದಿದ್ದಾರೆ. ಆಮೇಲೆ ಸ್ಮರನ್ ರವಿಚಂದ್ರನ್ ಅವರು 27 ರನ್ ಹೊಡೆದಿದ್ದಾರೆ. ಆಮೇಲೆ ಶ್ರೀಜಿತ್ ಅವರು 38 ರನ್ ಹೊಡೆದಿದ್ದಾರೆ. ಅಭಿನವ್ ಮನೋಹರ್ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ 32 ಬಾಲಿಗೆ 56 ರನ್ ಹೊಡೆದಿದ್ದಾರೆ. ಸಿಮಿಲರ್ ಲೈಕ್ ಮಯಾಂಕ್ ಅಗರ್ವಾಲು 22 ಬಾಲಿಗೆ 40 ರನ್ ಹೊಡೆದಂಥ ಧ್ರುವ್ ಪ್ರಭಾಕರ್ನ ಆಟ ಮೆಚ್ಕೊಳ್ಳೇಬೇಕು ಲಾಸ್ಟಲ್ಲಿ. ಯಾಕೆಂತಂದರೆ ಫಿನಿಶ್ ಮಾಡಬೇಕು ಅಂತಂದರೆ ಈ ಮ್ಯಾಚ್ನ ದೇವದತ್ ಪಡಿಕ್ಕಲ್ಲು ಅಷ್ಟೊತ್ತು ನಿಂತ್ಕೊಂಡು ಆಡಿದ್ರಲ್ಲ, ಅದು ಮುಖ್ಯ ಪಾತ್ರವಾಗಿತ್ತು. ಯಾಕಂದರೆ ಆಡಿದ್ರು ಸುಮಾರು ಓವರ್ಸ್ ನಿಂತ್ಕೊಂಡು ಆಡಿದ್ರು. ಮಯಾಂಕ್ ಅಗರ್ವಾಲ್ ಬೇಗ ಔಟ್ ಆದ್ರೂ ಕೂಡ. ಸೊ ರೆಕಾರ್ಡ್ ಚೇಂಜ್ ಆಗಿದೆ ಗುರು. ಇದು ಸೆಕೆಂಡ್ ಹೈಯೆಸ್ಟ್ ಆಗುತ್ತೆ ಎಂಟೈರ್ ಲಿಸ್ಟ್ ಫಾರ್ಮೆಟ್, ಅಂದರೆ 50 ಓವರ್ ಫಾರ್ಮೆಟ್ ಅಲ್ಲಿ ಇದು ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಎವರ್ ಚೇಸ್ಡ್. ಜೊತೆಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಇದೇ ಹೈಯೆಸ್ಟ್ ಎವರ್ ಸ್ಕೋರ್ಡ್ ಚೇಸ್ಡ್. ಅಪ್ಡೇಟ್ ಬಿಟ್ಟು ಗಿಲ್ ಬಗ್ಗೆ ಮಾತಾಡಿದ್ರೆ ಮೊಹಮ್ಮದ್ ಕೈಫ್ ಅವರು, ಯು ಕ್ಯಾರಿಡ್ ಗಿಲ್ ಟಿಲ್ ದ ವೆರಿ ಎಂಡ್ ಅಂಡ್ ದೆನ್ ಡ್ರಾಪ್ಡ್ ಹಿಮ್. ಐ ಫೀಲ್ ಇಟ್ ಈಸ್ ದ ರೈಟ್ ಕಾಲ್, ಇಟ್ ಕೇಮ್ ಲೇಟ್ ಬಟ್ ಇಟ್ ವಾಸ್ ರೈಟ್ ಅಂತ ಆ ಥರ ಹೇಳಿದ್ದಾರೆ. ನೀನು ಯಾವಾಗಲೂ ಬಿಡಬೇಕಾಗಿತ್ತು ಗಿಲ್ನ, ನೀನು ಏನು ಕರ್ಕೊಂಬಂದೆ T20 ಫಾರ್ಮೇಟಿಂಗ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿ ಆಡ್ತಾ ಇರೋ ಇಟ್ಕೊಂಡ್ರು ಕೂಡ ನೀನು ಏನಕ್ಕೆ ಕರ್ಕೊಂಬಂದೆ? ಇವಾಗ ಡ್ರಾಪ್ ಮಾಡಿದ್ಯಾ, ಓಕೆ, ಏನಕ್ಕೆ ಕರ್ಕೊಂಬಂದು ಆಸೆ ತೋರಿಸ್ಬೇಕಾಗಿತ್ತು ಗಿಲ್ಲಿಗೆ? ಹೌದು, ಕರ್ಕೊಂಡೇ ಬರಬಾರ್ದಾಗಿತ್ತು. ಕರ್ಕೊಂಬಂದ್ರು ಕೂಡ ವೈಸ್ ಕ್ಯಾಪ್ಟನ್ಸಿ ಅನ್ನೋದು ಕೊಡಬಾರ್ದಾಗಿತ್ತು. ಸೊ ಆಸೆ ತೋರಿಸಿದ್ರು, ಸಿಂಪಲ್ ಆಗಿ ಹೇಳಬೇಕು. ಏಷ್ಯಾ ಕಪ್ಪಲ್ಲಿ ವೈಸ್ ಕ್ಯಾಪ್ಟನ್ಸಿ ಕೊಟ್ಬಿಟ್ಟು ಆಸೆ ತೋರಿಸಿದಾಗಿರ್ಬೋದು. ಜೊತೆಗೆ ಮುಂದೆ ಫ್ಯೂಚರ್ ಕ್ಯಾಪ್ಟನ್ ಅಕ್ರಾಸ್ 3 ಫಾರ್ಮೆಟ್ಸ್ನು ಕೂಡ ಇವರೇ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅನ್ನೋ ಆಸೆ ಹುಡ್ಸಿರೋದಾಗಿರ್ಬೋದು. ಸೊ ಪರ್ಫಾರ್ಮೆನ್ಸ್ ವೈಸ್ ನೋಡ್ತು ಅಂದರೆ ಸಂಜು ಸ್ಯಾಮ್ಸನ್ ಬೆಟರಾಗಿ ಪರ್ಫಾರ್ಮ್ ಮಾಡ್ತಾರೆ ಓಪನಿಂಗ್ ಸ್ಲಾಟಲ್ಲಿ. ನೀವು ಅವ್ರಿಗೆ ಅವಕಾಶ ಕೊಡೋದು ಬಿಟ್ಬಿಟ್ಟು ಯಾರನ್ನೋ ಕರ್ಕೊಂಡ್ಬಿಟ್ಟು ಎಲ್ಲೋ ತೋರಿಸ್ಬಿಟ್ಟು ಏನೇನೋ ಆಸೆ ಹುಟ್ಟಿಸ್ಬಿಟ್ಟು ಏನೇನೋ ಮಾಡ್ತಾ ಇದ್ರಲ್ಲ, ಏನಿದು ತಲೆಕೆಟ್ಟರೋ ಹತ್ರ ಆಡ್ತಿದ್ರಲ್ಲ. ಇವಾಗ ಎಂತ ಮೂಮೆಂಟಿಗೆ ಕರ್ಕೊಂಬಂದ್ಬಿಟ್ಟು ಪಾಪ ಅವ್ರಿಗೂ ಬೇಜಾರಾಗುತ್ತೆ. ಸೊ ಅವ್ರನ್ನ ಕರ್ಕೊಂಬಂದಿಲ್ಲ ಏನು ಕೇಳ್ತಾ ಇರಲಿಲ್ಲ. ಅಲ್ಲಿ ಏಷ್ಯಾ ಕಪ್ಪಲ್ಲಿ ಕರ್ಕೊಂಬಂದಿಲ್ಲ ಏನು ಕೇಳ್ತಾ ಇರಲಿಲ್ಲ. ಯಾಕಂದರೆ ಸಂಜು ಸ್ಯಾಮ್ಸನ್ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಶುಭ್ಮನ್ ಗಿಲ್ಗೆ ಗೊತ್ತಿಲ್ಲ ಅಂತ ಏನಲ್ಲ, ಗೊತ್ತಿತ್ತು ಅವ್ರಿಗೆ. ಸೊ ಆಸೆ ಹುಡ್ಸ್ಬಿಟ್ಟು ಒಬ್ಬ ಪ್ಲೇಯರ್ನ ಕುಗ್ಸಕ್ಕೆ ಹೋಗ್ಬೇಡಿ, ಈ ಥರ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದಿರಸ್ತೀನಿ. ಅಪ್ಡೇಟ್ ನಂಬರ್ 3, ಜೋಫ್ರಾ ಆರ್ಚರ್ ಅವರು ರೂಲ್ಡ್ ಔಟ್ ಆಫ್ ಆಶಸ್ ಆಗಿದ್ದಾರೆ. ಸೊ ಬಿಗ್ ಕನ್ಸರ್ನ್ ಫಾರ್ ರಾಜಸ್ಥಾನ್ ರಾಯಲ್ಸ್. ಅಗೇನ್ ಇಂಜುರಿ. ಜೋಫ್ರಾ ಆರ್ಚರ್ ಇಂಜುರಿಯಿಂದ ವರ್ಷಾನ್ಗಟ್ಲೆ ಒಂಥರ ಪಾಡ್ಬಿಟ್ರನ್ನ ನೋಡಿದ್ದೀವಿ ನಾವು. ಮುಂಬೈ ಇಂಡಿಯನ್ಸ್ ತಗೊಂಬಿಟ್ಟು ಅವ್ರನ್ನ ಒಂದು ವರ್ಷ ಆಡ್ಸೋಕ್ಕೇನೆ ಆಗಲಿಲ್ಲ, ಆ ಥರ ಆಗೋಗ್ಬಿಡ್ತು ಅವಸ್ಥೆ ಅವ್ರದ್ದು. ಸೊ ಇವಾಗ ಇವ್ರನ್ನೂ ಕೂಡ ಇಂಜುರಿ ಆಗಿದ್ದಾರೆ. ಜಾಶ್ ಹೆಜಲ್ವುಡ್ಗೆ ಇಂಜುರಿ ಆಗಿರೋ ಇವ್ರಿಗೂ ಇಂಜುರಿ ಆಗಿದೆ. ಅವರು ರೂಲ್ಡ್ ಔಟ್ ಆಗಿದ್ದಾರೆ, ಇವರು ರೂಲ್ಡ್ ಔಟ್ ಆಗಿದ್ದಾರೆ. ಸೊ ನೋಡೋಣ, ಕಾದು ನೋಡಬೇಕಾಗುತ್ತೆ IPLಗೆ ಯಾರ್ಯಾರು ಅವೈಲಬಿಲಿಟಿ ಇರುತ್ತೋ, ಯಾರ್ಯಾರು ಅವೈಲಬಿಲಿಟಿ ಇರೋದಿಲ್ವೋ ಅಂತ. ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 4, ಅಕ್ಷರ್ ಪಟೇಲ್ ಅವರು T20 ವರ್ಲ್ಡ್ ಕಪ್ ಫೈನಲ್ನ ಒಂದು ಮಾತು ಹೇಳಿದರೆ, ನನಗೆ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ರು ಒಂದು ಓವರಲ್ಲಿ ಸಿಕ್ಕಾಪಟ್ಟೆ. ಅಕ್ಷರ್ ಪಟೇಲ್ಗೆ ಜಾಸ್ತಿ ಹೊಡೆದ್ಬಿಟ್ರಂತೆ ಹೆನ್ರಿ ಕ್ಲಾಸನ್ನು. ಸೊ ಅವರು ಹೋದಾಗ ಬೌಂಡ್ರಿ ಲೈನ್ಸ್ಗೆ ಹೋದಾಗ ಎಲ್ಲ ನನಗೆ ಟ್ರೋಲ್ ಮಾಡ್ತಾರೆ, ಎಲ್ಲ ನನಗೆ ಬೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಇಲ್ಲ, ನಮ್ಮ ಇಂಡಿಯನ್ ಕ್ರೌಡು ನನಗೆ ಚಿಯರ್ ಮಾಡಿದ್ರು. ಇಲ್ಲ, ನೀನು ಕಮ್ ಬ್ಯಾಕ್ ಮಾಡ್ತೀಯ, ಮತ್ತೆ ಸಖತ್ತಾಗಿ ಬೌಲಿಂಗ್ ಮಾಡಲೇಬೇಕು ಅಂತ ಚಿಯರ್ ಮಾಡಿದ್ರು. ಸೊ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆದೆ ನಾನು. ಅದರಿಂದನೇ ಒಂಥರ ನಾವು ವರ್ಲ್ಡ್ ಕಪ್ ಗೆಲ್ಲೋದಕ್ಕೂ ಕೂಡ ಒಂಥರ ಪ್ರೋತ್ಸಾಹ ಸಿಕ್ತು. ಸೊ ಕ್ರೌಡ್ ಏನಿರ್ತಾರೆ ಅವರೆಲ್ಲ ಸಪೋರ್ಟ್ ಮಾಡಬೇಕು. ವರ್ಸ್ಟ್ ಕೇಸ್ ಏನಾದ್ರು ಆಯಿತು ಅಂದರು, ಒಂದು 5 ಬಾಲ್ಗೆ 5 6 ಹೊಡ್ಸ್ಕೊಂಡ್ರು ಕೂಡ ಸಪೋರ್ಟ್ ಮಾಡಬೇಕು. ಅವಾಗ ಎಲ್ಲಿಂದನಾರು ನಮಗೆ ಪಾಸಿಟಿವಿಟಿ ಅನ್ನೋದು ಬರುತ್ತೆ. ಬೂ ಮಾಡಿಬಿಡ್ತು ಅಂತಂದರೆ ನಾವು ಅಲ್ಲೇ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ಒಂಥರ ಬಿದೋಗ್ಬಿಡುತ್ತೆ. ಎಲ್ಲಿರೋ ಕಾನ್ಫಿಡೆನ್ಸು ಕೂಡ ಬಿದೋಗ್ಬಿಡುತ್ತೆ. ನಾವು ಕಮ್ ಬ್ಯಾಕ್ ಮಾಡಬೇಕು ಅಂದ್ಕೊಟ್ರು ಬಿದೋಗ್ಬಿಡುತ್ತೆ ಅದು.
ಅಂತ ಅಕ್ಷರ್ ಪಟೇಲ್ ಅವರು ಹೇಳಿದ್ರು. ನಿಜ ಕೂಡ ಹೌದು. ಅಪ್ಡೇಟ್ ನಂಬರ್ 5, ಬೆಸ್ಟ್ ಪ್ಲೇಯರ್ ಅಗೇನ್ಸ್ಟ್ ಸ್ಪಿನ್ ಅಂತ ಬಂದಾಗ ರಾಹುಲ್ ಚಾರೋ ಸ್ಪಿನ್ನರು, ಇಂಡಿಯನ್ ಸ್ಪಿನ್ನರು ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, ಇವರು ಸಖತ್ತಾಗಿ ಸ್ಪಿನ್ನಿಗೆ ಬ್ಯಾಟಿಂಗ್ ಆಡ್ತಾರೆ ಗುರು, ಇವ್ರಿಗೆ ಬೌಲಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ನಾವು ಕೂಡ ಯೋಚನೆ ಮಾಡಬೇಕು, ಎಲ್ಲಿ ಹೆಂಗೆ ಹೊಡಿತಾರೋ ಹೇಳೋಕ್ಕಾಗಲ್ಲ ಅನ್ನೋಂಥ ಬ್ಯಾಟರ್ಸ್ಗಳು ಯಾರು ಅಂತ ಅಂದರೆ ಅವ್ರು ಬೌಲಿಂಗ್ ಮಾಡಿರೋದು ನಿಖಿಲ್ಸ್ ಪೂರನ್ನು, ರಜತ್ ಪತಿದಾರು ಜೊತೆಗೆ ಹ್ಯಾಂಡಿ ಕ್ಲಾಸನು. ಸೊ ಈ 3 ಜನ ಸಾಕತ್ ಬ್ಯಾಟರ್ಸ್ಗಳು, ಹೆಂಗೆ ಹಾಕಿದ್ರು ಕೂಡ ಹೊಡೆಯುವಂಥ ಬ್ಯಾಟರ್ಸ್ಗಳು, ಸ್ಪಿನ್ ಅಗೇನ್ಸ್ಟು ಸಖತ್ತಾಗಿ ಆಡುವಂಥ ಬ್ಯಾಟರ್ಸ್ಗಳು ನೋಡಿದ್ವಿ. ಹೌದು, ನಿಖಿಲ್ಸ್ ಪೂರ್ನ ವಾಂಚದ್ ನೋಡಿದ್ದೀವಿ, ರಜತ್ ಪತಿದಾರ್ ಸ್ಪಿನ್ ಅಗೇನ್ಸ್ಟು 6ಗಳನ್ನ ಡಮಾಲ್ ಡಿಮಿಲ್ ಅಂತ ವಾಂಚದ್ ನೋಡಿದ್ದೀವಿ, ಕ್ಲಾಸನ್ ಏನು ಕಮ್ಮಿನ. ಹೌದು, ಒಪ್ಕೊಳ್ಳೇಬೇಕು, ಈ 3 ಜನ ಸ್ಪಿನ್ ಅಗೇನ್ಸ್ಟು ಸ್ಟ್ರಾಂಗ್ ಆಗೇನೇ ಇದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟವಾಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿರೋ ಒಂದು ಲೈಕ್ ಉದುರಿಸಿ.